ಯಾದಗಿರಿ ಜಿಲ್ಲೆಯ ಸುತ್ತಮುತ್ತಲಿನ ರೈತರು ಗೋಳು ಕೇಳುವವರಿಲ್ಲ. ಚನ್ನಬಸವ ಆಕ್ರೋಶ. ಯಾದಗಿರಿ ಜಿಲ್ಲೆ ಸುತ್ತಮುತ್ತಲಿನ ರೈತರ ಗೋಳು ಕೇಳುವವರಿಲ್ಲ. ನಿರಂತರ ಮಳೆಯಿಂದ ರೈತರ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ಹಾಗೂ ಭೀಮಾ ನದಿ ಪ್ರವಾಹದಿಂದ ರೈತರ ಬೆಳೆ ಹಾನಿಯಾಗಿ ಪ್ರವಾಹದಿಂದ ತತ್ತರಿಸಿದ ಜನತೆಗೆ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ರೈತರಿಗೆ ಧೈರ್ಯ ತುಂಬಿ ಕೆಲಸ ಮಾಡುತ್ತಿಲ್ಲ ಎಂದು ರೈತ ಮುಖಂಡರಾದ ಚನ್ನಬಸವ ವಾಲಿ ಸುರಪುರ ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ಶಾಸಕರು ರೈತರ ಕಷ್ಟ ಕೇಳಲು ಬಾರದೇ ಇರುವುದು ನಾಚಿಕೆಗೇಡಿನ ಸಂಗತಿ. ಜಿಲ್ಲೆಯ ಜನಪ್ರತಿನಿಧಿಗಳಿಗಿಲ್ಲ. ರಾಜ್ಯದಲ್ಲಿ ಇಂಥ ಹೀನಾಯ ಸ್ಥಿತಿಯ ನಮ್ಮ ಜಿಲ್ಲೆಯಲ್ಲಿ ಬರಬಾರದು. ಕಣ್ಣಿಗೆ ಕಂಡರೂ ಇದಕ್ಕೂ ನಮಗೂ ಸಂಬಂಧವಿಲ್ಲದಂತೆ ಯಾದಗಿರಿ ಜಿಲ್ಲೆಯ ಶಾಸಕರು ನಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಯಾದಗಿರಿ ಜಿಲ್ಲಾದ್ಯಂತ ರೈತರಿಗೆ ಬೆಳೆ ಹಾನಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದು ರೈತರಿಗೆ ಬೆಳೆ ಪರಿಹಾರ ನೀಡುವ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಬೆಳೆ ಪರಿಹಾರ ನೀಡದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ವರದಿ ರಾಜಶೇಖರ್ ಮಾಲಿ ಪಾಟೀಲ್, ಯಾದಗಿರಿ. ಅದರಿಂದ ಬರ್ತಕ್ಕಂಥ ಬೆಳೆಗಳಾದ ಹತ್ತಿ, ಭತ್ತ, ಸಜ್ಜೆ, ತೊಗರಿ ಇವೆಲ್ಲ ಹಾಳಾಗಿ ಇವತ್ತು ನಾವು ನಿಜ ಹೇಳಬೇಕಂದ್ರೆ ನಾವು ಎಲ್ಲೋ ಒಂದು ಕಡೆಗೆ ನಾವು ಈ ದೇಶದಾಗ ಇದ್ದೀವೋ ಇಲ್ಲ ಅನ್ನೋ ಪರಿಸ್ಥಿತಿ ನಮ್ಗೆ ಆ ಪರಿಸ್ಥಿತಿ ಬಂದ್ಬಿಟ್ಟದ. ಯಾಕಪ್ಪ ಅಂದ್ರೆ ಈಗ ಕನಿಷ್ಠ 4.5 ಲಕ್ಷ ಕ್ಯೂಸೆಕ್ಸ್ ಏನು ಜಸ್ಟ್ ನೀರು ಆಲ್ರೆಡಿ ನಮ್ಮ ಔಟ್ಫ್ಲೋರ್ ಹರಿತಾ ಇದೆ ರಿವರ್ನಲ್ಲಿ. ಅದ್ರ ಜೊತೆ ಇವತ್ತು ನೋಡ್ರಿ, ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ಇಡೀ ನಮ್ಮ ಎಲ್ಲ ಬೆಳೆದಂಥ ಇವತ್ತು ಭತ್ತ ಇರ್ಬೋದು, ಹತ್ತಿ ಇರ್ಬೋದು, ಎಲ್ಲ ಸಂಪೂರ್ಣವಾಗಿ ನಾವು ಇವತ್ತು ನೀರಿನಲ್ಲಿ ಮುಳುಗಿ ಹೋಗ್ಯದ. ಆದ ಕಾರಣ ನಾವು ನಿಮ್ಗೆ ಏನಾಗ್ಯದಪ್ಪ ಅಂದ್ರೆ ನೀವು ಏನೋ ಒಂದು ಮೊನ್ನೆ ಬೆಂಗಳೂರಲ್ಲಿ ಒಂದು ಪ್ರೆಸ್ ಮೀಟದಲ್ಲಿ ಇಲ್ಲ ನನಗೆ ಭಾಗ್ಯಗಳು ಕೊಡೋದಕ್ಕೆ ದುಡ್ಡಿಲ್ಲ, ಅದು ತೊಂದರೆ ಆಗ್ತದೆ ಅಂದರೆ ನಮಗೆ ದುಡ್ಡು ಬೇಕಾಗಿಲ್ಲ, ಭಾಗ್ಯಗಳ ಬೇಕಾಗಿಲ್ಲ ನಮಗೆ. ನಾವು ರೈತರು ನಿಮಗೆ ಏನು ಕೈ ಮುಗಿದು ಕೇಳ್ತೀವಪ್ಪ ಅಂದ್ರೆ ಭಾಗ್ಯಗಳು ಇವತ್ತಿನಿಂದಲೇ ಬಂದ್ ಮಾಡಿರಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ, ನಮಗೆ ಪರಿಹಾರ ಕೊಡ್ರಿ, 10 ತಾಸು ಕರೆಂಟ್ ಕೊಡ್ರಿ, ನಮಗೆ ರೈತರ ಹೊಲಗಳಿಗೆ ಸರಿಯಾಗಿ ದಾರಿ ಕೊಡ್ರಿ, ನಮ್ಮ ಮಕ್ಕಳಿಗೆ ಓದಕ್ಕೆ ಶಿಕ್ಷಣಗಳ ಸಂಸ್ಥೆಗಳು ತೆಗೀರಿ, ಹಾಸ್ಪಿಟ್ಲ್ ತೆಗೀರಿ, ಒಳ್ಳೆ ಸುರಕ್ಷಿತವಾಗಿ